ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಆಫೀಸಿಗೆ ಹೋಗ್ತಾ ಇರೋದು ಒಂದು ವಿಡಿಯೋ ಕ್ಲಿಪ್ ತೊಗೊಂಡಿದ್ದೆ. ಡೈಲಿ ಆಫೀಸಿಂದನೇ ಪಿಕಪ್ಪು ಡ್ರಾಪು ಮಾಡ್ತಾ ಇದ್ದಾರೆ ಗಾಡೀಲಿ. ಸೊ ಹಂಗಾಗಿ ಹಂಗೆ ಒಂದು ಕ್ಲಿಪ್ ತೊಗೊಂಡಿದ್ದೆ. ಹಾಗೆ ನಾನು ಒಂದು ಹೆಲ್ತ್ ಮಿಕ್ಸ್ ಪೌಡ್ರು ಮಾಡ್ತಿದ್ದೀನಿ, ಅದು ವಿಡಿಯೋ ಹಾಕ್ತಾಯಿದ್ದೀನಿ, ನಿಮಗೆ ಗೊತ್ತಿರುತ್ತೆ. ನಿಮ್ಗೆ ಯಾರಿಗಾರ ಬೇಕು ಅಂತಂದರೆ ನಾನು ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಆರ್ ಕಾಲ್ ಯಾವ್ದು ಮಾಡಿ ಬೇಕಾದ್ರೆ ನೀವು ನಮ್ಮ ಹೆಲ್ತ್ ಮಿಕ್ಸ್ ಪೌಡ್ರನ್ನ ಬುಕ್ ಮಾಡ್ಕೋಬೋದು. ಹಾಗೆ ಇದರಲ್ಲಿ 45 ಥರ ಐಟಮ್ನ ಹಾಕಿ ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡಿರೋದು. ಇದರಿಂದ ಏನಪ್ಪ ಬೆನಿಫಿಟ್ ಸಿಗುತ್ತೆ ಅಂತಂದರೆ, ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸು ಸಿಗುತ್ತೆ. ಈಗ ನಾನು ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಕೆಲವರು ಏನಂತಾರೆ, ದಪ್ಪ ಆಗಿಬಿಡ್ತೀವಿ, ನಾವು ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ ಅಂತ ದಪ್ಪ ಆಗಿರೋರು ಯೋಚನೆ ಮಾಡ್ತಾರೆ. ಅದು ಶುದ್ಧ ಸುಳ್ಳು, ಹಾಗೆ ತಪ್ಪು ಕಲ್ಪನೆ. ಯಾಕಂತಂದರೆ ಡ್ರೈ ಫ್ರೂಟ್ಸಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ. ಫಸ್ಟು ನಮ್ಮಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ನ ಕರಗಿಸ್ಬೇಕು ಅಂತಂದರೆ ಡ್ರೈ ಫ್ರೂಟ್ಸಲ್ಲಿರ್ತಕ್ಕಂಥ ಗುಡ್ ಕೊಲೆಸ್ಟ್ರಾಲು ನಮ್ಮ ಬಾಡಿಗೆ ಸೇರಬೇಕು. ಅದರಿಂದ ನಮ್ಮ ಬಾಡಿಗೆ ತುಂಬ ಅಂದರೆ ಒಳ್ಳೆಯದಾಗುತ್ತೆ. ಹಾಗೆ ಇದು ಒಂದು ಆಮ್ಲ ಜ್ಯೂಸ್ ಕೂಡ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ವೆಯ್ಟ್ ಲಾಸ್ಗೆ ಯಾರ್ಯಾರೆಲ್ಲ ಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರೂ ಕೂಡ ಇದನ್ನು ಮಾಡ್ಬೋದು. ಇಲ್ಲಿ ಆಮ್ಲ ಅಂದರೆ ನೆಲ್ಲಿಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ರಾ ಅರಿಶಿನ ಅಂದರೆ ಹಸಿ ಅರಿಶಿನ, ಹಾಗೆ ಅದ್ರ ಜೊತೆಗೆ ಒಂದು ತುಂಡು ಶುಂಠಿ, ಹಾಗೆ ಇದ್ರ ಜೊತೆಗೆ ಸೋಂಪು, ಅಜ್ವೈನು, ಜೀರಿಗೆ ಮತ್ತು ಮೆಣಸು, ಹಾಗೆ ಓಂಕಾಳು ಅಂತಾರೆ ಅದು, ಮತ್ತು ಕರಿಬೇವು, ಇದಿಷ್ಟನ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಶೋಧಿಸಿ ಇಟ್ಕೊಂಡು ಐಸ್ ಕ್ಯೂಬ್ ಟ್ರೈ ಇರುತ್ತಲ್ವ ಅದರಲ್ಲಿ ಹಾಕ್ಬಿಟ್ಟು ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾ ಆವಾಗ ಕುಡಿಬೋದು. ಹಾಗೆ ಇದಕ್ಕೆ ಸ್ವಲ್ಪ ಮೆಂತ್ಯನೂ ಹಾಕಬೇಕು. ಮೆಂತ್ಯನೂ ಕೂಡ ವೆಯ್ಟ್ ಲಾಸಿಗೆ ತುಂಬ ಒಳ್ಳೆಯದು. ಹಾಗೆ ಮೆಣಸು, ಇದರಲ್ಲೆಲ್ಲನೂ ಅಷ್ಟೇ, ಏನು ಹೆಲ್ತ್ ವೆಯ್ಟ್ ಲಾಸಿಗೆ ಅಂತಲೇ ಮಾಡ್ತಿರೋ ಡ್ರಿಂಕು. ಬರೀ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತಂದರೆ ಫಸ್ಟು ನಮ್ಮ ಬಾಡಿ ಒಳಗಡೆ ಇರ್ತಕ್ಕಂಥ ಎಲ್ಲ ಕಲ್ಮಶ ಅಂದರೆ ಗಲೀಜು ಇರುತ್ತಲ್ವ ಅದು ಆಚೆ ಹೋಗಬೇಕು. ಅದು ಆಚೆ ಹೋಗಬೇಕು ಅಂತಂದರೆ ಈ ಥರ ಹೆಲ್ತ್ ಡ್ರಿಂಕ್ಸ್ನ ಮೊದಲು ಕುಡಿಬೇಕು. ಅದನ್ನು ಕುಡಿದ್ರೆ ನೆಕ್ಸ್ಟು ನಾವು ಮಾಡಿರ್ತಕ್ಕಂಥ ಹೆಲ್ತ್ ಡ್ರಿಂಕ್ಸ್ನ ಕುಡಿದ್ರೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಇದು January 26 ಅಂದರೆ ಗಣರಾಜ್ಯೋತ್ಸವ ಇತ್ತಲ್ಲ, ಅವತ್ತು ನನ್ನ ಮಗಳ ಸ್ಕೂಲಲ್ಲಿ ಭರತನಾಟ್ಯಂ ಇದೆ ಅಂತ ಹೇಳಿಬಿಟ್ಟು ಡ್ರೆಸ್ ಎಲ್ಲ ತೊಗೊಂಡು ಹಾಕ್ಕೊಂಡು ಹೋಗಿದ್ಲು. ಹಾಗೆ ಇದರಲ್ಲಿ ಯೆಲ್ಲೋ ಕಲರ್ ಡ್ರೆಸ್ ಹಾಕಿದ್ದಾಳಲ್ಲ ಅವಳೇ ನನ್ನ ಚಿಕ್ಕ ಮಗಳು. ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ, ಅವರು ವಿಡಿಯೋ ಡ್ಯಾನ್ಸ್ನ ನಿಧಾನಕ್ಕೆ ಮಾಡಿದ್ದಾರೆ. ಬಟ್ ನಾನು ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ. ಇದರಲ್ಲಿ ಅವಳೊಬ್ಬಳೇ ಚೌಲಿ ಹಾಕ್ಕೊಂಡೋಗಿರೋದು, ಇನ್ಯಾರೂ ಹಾಕ್ಕೊಂಬಂದಿಲ್ಲ, ಹಂಗೆ ಇದನ್ನು ಹಾಕ್ಕೊಂಡು ಬಂದಿದ್ದಾರೆ. ಹಾಗೆ ಇವ್ರ ಕ್ಲಾಸವರು ಮತ್ತು ಸೀನಿಯರ್ಸು ಸೇರಿ ಈ ಸಾಂಗಿಗೆ ಡ್ಯಾನ್ಸ್ ಮಾಡಿರೋದು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ಚಾನಲ್ನ ರೆಕಮೆಂಡ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಹಾಗೆ ನೀವು ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಜೀವನದಲ್ಲಿ ಗುರಿ ಯಾವ ರೀತಿ ಇರಬೇಕು, ಹಾಗೆ ನಮಗೆ ಕಷ್ಟಗಳು ಬಂದರೆ ಅದನ್ನು ಯಾವ ರೀತಿ ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಜೀವನದಲ್ಲಿ ಗುರಿ ಯಾವ ರೀತಿ ಇರಬೇಕು ಅಂತಂದರೆ, ನಾವು ಕನಸು ಕಾಣೋದು ತುಂಬ ಚಿಕ್ಕ ಕನಸನ್ನ ಕಾಣಬಾರ್ದು. ಈಗ ನನಗಿಷ್ಟಿದ್ರೆ ಸಾಕಪ್ಪ, ನನಗಿಷ್ಟ ಆದರೆ ಸಾಕಪ್ಪ ಅಂತ ಕನಸು ಅಷ್ಟಕ್ಕೆ ಮಾತ್ರ ತೃಪ್ತಿ ಪಟ್ಕೋಬಾರ್ದು. ಡ್ರೀಮ್ ಬಿಗ್ ಅಂತ ಹೇಳ್ತಾರಲ್ವ, ಅಂದರೆ ದೊಡ್ಡದಾಗಿ ಕನಸು ಕಾಣಿ ಅಂತ ಹೇಳ್ಬಿಟ್ಟು. ನನಗೊಬ್ಬರು ಹೇಳಿದರು, ನಾವು ಆಕಾಶನೇ ನಮ್ಮದು ಅನ್ನೋ ಥರ ಕನಸು ಕಾಣಬೇಕಂತೆ. ಅಂದರೆ ನಾವು ಕೋಟ್ಯಾಧೀಶ್ವರರು, ನಾವು ರಿಚ್ಚು, ನಾವು ತುಂಬ ಇದು ಅನ್ನೋ ಥರ ಕನಸು ಕಾಣಬೇಕಂತೆ. ಅದರಲ್ಲಿ ಅಷ್ಟಾಗಲಿಲ್ಲ ಅಂತಂದ್ರೂ ನಮ್ಮ ತಕ್ಕ ಮಟ್ಟಿಗಾದ್ರೂ ನಾವು ರಿಚ್ ಆಗ್ಬೋದು ಅಂತ ಹೇಳಿದ್ರು. ಅಂದರೆ ನಾವೀಗ ಬಿಲಿಯನಿಯರ್ ಆಗಬೇಕು ಅಂತಂದರೆ ಟಾಟಾ ಬಿರ್ಲಾ ಆಗಬೇಕು ಅಂತಾರೆ. ಹಾಗೆ ಈಗೆಲ್ಲ ಟಾಟಾ ಬಿರ್ಲಾ ಇಲ್ಲ ಬಿಡಿ, ಇವಾಗೇನಿದ್ರೂ ಯಾರು ವಾರೆನ್ ಬಫೆಟು, ಮಾರ್ಕ್ ಜುಗರ್ಬರ್ಗು ಈ ಥರ ದೊಡ್ಡ ಶ್ರೀಮಂತರುಗಳಾಗಬೇಕು ಅಂತ ಹೇಳ್ತಾರೆ. ಅಲ್ಲಿ ಅಷ್ಟು ಶ್ರೀಮಂತರು ಆಗ ಕನಸು ಕಂಡ್ರೆ ಅಟ್ಲೀಸ್ಟ್ ಕೋಟ್ಯಾಧೀಶ್ವರರಾದರೂ ಆಗ್ಬೋದು, ಅಂದರೆ ಲಕ್ಷಾಧೀಶ್ವರರಾದರೂ ಆಗ್ಬೋದು. ಹಾಗೆ ನಮ್ಮೂರಲ್ಲಿ ಅಂದರೆ ನಮ್ಮಮ್ಮ ಊರಲ್ಲಿ
ದೇವಸ್ಥಾನ ಓಪನ್ ಇತ್ತು. ಹಾಗಾಗಿ ನಾವು ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆಯವರು ಅಂದರೆ ನಮ್ಮ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ನಾವು ಊರಿಗೆ ಬಂದಿದ್ವಿ. ಅಂದರೆ ಇದು ದೇವಸ್ಥಾನ ಮೊದಲು ಇತ್ತು. ಇದೊಂದು ಸುಮಾರು ವರ್ಷದಿಂದ ಈ ದೇವಸ್ಥಾನ ಕಟ್ಟಿದ್ರು. ಆದರೆ ಇದು ಸೋರ್ತಾ ಇತ್ತು, ಸರಿಯಾಗಿ ಎಲ್ಲ ಇದು ಮಾಡಿರಲಿಲ್ಲ. ಹಾಗಾಗಿ ಗರ್ಭಗುಡಿ ಎಲ್ಲ ಸೋರ್ತಾ ಇತ್ತು ಅಂತ ಹೇಳ್ಬಿಟ್ಟು ಮತ್ತೆ ಎತ್ತರಿಸ್ಬಿಟ್ಟು ದೇವಸ್ಥಾನನ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇದನ್ನು ಓಪನಿಗೆ ಎಲ್ಲರ ಹತ್ರನೂ ಅಮೌಂಟನ್ನ ಕಲೆಕ್ಟ್ ಮಾಡಿ, ಹಾಗೆ ಇದು 101 ಕಳಸ ಹೋಗಬೇಕು ಅಂತ ಹೇಳ್ಬಿಟ್ಟು ತೊರೆ ಅಂದರೆ ನದಿ ಇತ್ತೆ ನಮ್ಮ ಊರು ಪಕ್ಕನೇ, ಶಿಂಷಾ ನದಿ ಅಂತ ಹೇಳ್ಬಿಟ್ಟು ನಾವೆಲ್ಲ ತೊರೆ ಅಂತ ಅಂತೀವಿ. ಅಲ್ಲಿ ತೊರೆ ತಕ್ಕ ಹೋಗಿ ಕಳಸ ಎಲ್ಲ ಪೂಜೆ ಮಾಡಿ ತಗೊಂಬಂದು ಮತ್ತು ಅದನ್ನು ಪೂಜೆ ಮಾಡಿಬಿಟ್ಟು ಕಳಸದ ನೀರು ಅದೇ ಗೋಪುರಕ್ಕೆ ಹುಯ್ತಾರಲ್ಲ, ಸೊ ಅದು ಇಲ್ಲಿ 5 ಪಂಚ ಕಳಸನ ಹುಯ್ದಿದ್ರು. ಅದು ನೋಡ್ತಾ ಇರ್ಬೋದು. ಹಾಗೆ ಪಂಚ ಕಳಸ ಹುಯ್ತಿರೋದ್ರಲ್ಲಿ ಮಕ್ಳ ಮೇಲೆ ದೇವರೆಲ್ಲ ಬರ್ತಾಯಿತ್ತು. ಮಕ್ಕಳಂತೂ ಸಿಕ್ಕಾಬಟ್ಟೆ ಕುಣಿತಾಯಿದ್ರು. ಇದು ಪ್ರೋಗ್ರಾಮ್ ಇದ್ದಿದ್ದು ಮೂರು ದಿವಸ ಇತ್ತು. ನಾವು 2ನೇ ದಿವಸ ಸಂಜೆ ಹೋಗಿದ್ದು ಊರಿಗೆ. ಇದು ಸಂಜೆ ಊರಿಗೆ ಹೋಗುವಾಗ ಮಾಡ್ಕೊಂಡಿದ್ದು ವಿಡಿಯೋ ನಮ್ಮ ಅಣ್ಣ ಅವ್ರ ಜೊತೆ ಕಾರಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ನಮ್ಮದು ಚಿಕ್ಕ ಊರು, ಒಂದು 25 ಮನೆ ಗ್ರಾಮ, ಬಟ್ ಗ್ರ್ಯಾಂಡಾಗಿ ತುಂಬ ರಿಚ್ಚಾಗಿ ದೇವಸ್ಥಾನ ಓಪನ್ನ ಮಾಡಿದ್ರು. ಹಾಗೆ ಎಲ್ಲ ದೊಡ್ಡ ಇವ್ರನ್ನೆಲ್ಲ ಕರೆಸಿದ್ರು. ಅಂದರೆ ಇದ್ರದ್ದು ಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿ, ಹಾಗೆ ನಮ್ಮ ತಾಲೂಕಿನ MLA MT ಕೃಷ್ಣಪ್ಪನವರು, ಮಸಾಲೆ ಜಯರಾಮು, ಹಾಗೆ ಸುಮಾರು ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳನ್ನೆಲ್ಲ ಕರೆಸಿದ್ರು. ಅದಕ್ಕೆ ಮುಂಚೆ ಶುಕ್ರವಾರ ಅಂದರೆ ಇದ್ದಿದ್ದು ಗುರುವಾರ, ಶುಕ್ರವಾರ, ಶನಿವಾರ 3 ದಿವಸ ಇತ್ತು. ಶುಕ್ರವಾರ ಸಂಜೆ ಒಂದು 9 ದೇವ್ರು ಕರೆಸಿದ್ರು. ಅಂದರೆ ಅಕ್ಕಪಕ್ಕದ ಊರು ದೇವ್ರುಗಳು, ನಮ್ಮೂರ ದೇವ್ರ ಜೊತೆಗೆ ಅಕ್ಕಪಕ್ಕದ ಊರು ದೇವ್ರುಗಳನ್ನೆಲ್ಲ ಕರೆಸಿದ್ರು. ಆ ದೇವ್ರುಗಳೆಲ್ಲ ಬಂದಿದ್ದು. ಹಾಗೆ ನಮ್ಮೂರವ್ರು ಜಾಸ್ತಿ ಮನೆ ದೇವರು ಇರೋದು ರಂಗನಾಥ ಸ್ವಾಮಿ ಆನೆಮೇಳ ಅಂತ ಹೇಳ್ಬಿಟ್ಟು ಅದು ದೇವ್ರನ್ನೂ ಕರೆಸಿದ್ರು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ದೇವ್ರುಗಳು ಬಂದಿದ್ದಾವೆ. ಹಾಗೆ ಇನ್ನೊಂದು ಎಸ್ಪೆಷಲಿ ಏನು ಹಬ್ಬ ಅಂತಂದರೆ ಬೆಂಗಳೂರಿಂದ ಅಣ್ಣಮ್ಮನ ಕರೆಸಿದ್ರು. ಬೆಂಗಳೂರಲ್ಲಿ ಇದೆಯಲ್ಲ ಅಣ್ಣಮ್ಮ ಫೇಮಸ್ಸು, ಆ ದೇವ್ರನ್ನೂ ಕೂಡ ಕರೆಸಿದ್ರು. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಅಂದರೆ ತಮಟೆಯವರು ಹೊಲ್ಗದವರು ಅಷ್ಟೇ ಒಂದು 3 ಜನ ಸೆಟ್ಟನ್ನು ಕರೆಸಿದ್ರು. ಅಲ್ಲಿ ಕಮ್ರೇನ್ ಕಲ್ಲು ಅಂತ ಇದೆ, ಅಂದರೆ ಇದು ನಿಜವಾಗಿ ದೇವ್ರು ಇರೋದೆಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ದೇವ್ರುಗಳನ್ನೆಲ್ಲ ಪೂಜೆ ಮಾಡಿಕೊಂಡು ಇಲ್ಲಿಗೆ ಕರ್ಕೊಂಬಂದು ಬಿಟ್ರು. ಅಂದರೆ ದೇವ್ರನ್ನ ಇಲ್ಲಿ ಇದು ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮೂರ ಆಂಜನೇಯನ. ನಮ್ಮೂರಲ್ಲಿ ಇರೋದು ಇದೊಂದೇ ದೇವಸ್ಥಾನ, ಅಂದರೆ ಊರೊಳಗಡೆ ಇರೋದು. ಎಲ್ಲ ದೇವರು ಒಕ್ಕಲಿದ್ದಾವೆ ಈಗ ಊರಿಂದ, ನಮ್ಮೂರದೇ ಅಂತೆ, ಬಟ್ ಬೇರೆ ಊರಿಗೆ ಕೊಟ್ಟಿದ್ದಾರೆ, ಕಳ್ಘಟ್ಟಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಕದೂರಿಗೆ. ಅವ್ರ ಊರಲ್ಲಿ ಈಗ ಮಾಡ್ತಾ ಇರೋದು ದೇವಸ್ಥಾನ ಇರೋದು, ಎಲ್ಲ ನೋಡ್ಕೊಂಡಿರೋದು ಆ ಊರಲ್ಲೇ. ಸೊ ಅದು ಇದೇ ಊರು ದೇವರು ಅಂತಾರೆ. ಬಟ್ ಈಗ ಸದ್ಯಕ್ಕೆ ನಮ್ಮೂರಲ್ಲಿ ದೇವಸ್ಥಾನ ಇಲ್ಲ. ಹಾಗೆ ರಂಗನಾಥ ಸ್ವಾಮಿ ಅಂತ ಹೇಳಿದ್ವಲ್ಲ, ಅದು ಅಷ್ಟೇ ಬೇರೆ ಊರಲ್ಲೈತೆ. ಮತ್ತು ನರಸಿಂಹಸ್ವಾಮಿ ಅಂತ ಹೇಳ್ತಾರೆ, ಅದು ಬೇರೆ ಊರಲ್ಲೈತೆ. ಮುಳ್ಕಟ್ಟಮ್ಮ ಅಂತಾರೆ, ಅದು ಬೇರೆ ಊರಲ್ಲೈತೆ. ಎಲ್ಲ ಮನೆ ದೇವರುಗಳು ಬೇರೆ ಊರಲ್ಲಿದ್ದಾವೆ. ಹಾಗೆ ನಮ್ಮೂರಲ್ಲಿ ಇರೋದು ಅಂತಂದರೆ ಇದೊಂದು ಆಂಜನೇಯನ ದೇವಸ್ಥಾನ ಅಷ್ಟೇ. ಈ ಆಂಜನೇಯನ ದೇವಸ್ಥಾನ ನಾವು ಚಿಕ್ಕ ಹುಡುಗರು ಇರುವಾಗ ಮಾಳಿಗೆ ಮನೆ ಥರ ಇತ್ತು. ಸೇಮ್ ಹಳೆ ಕಾಲದ ಮಣ್ಣಿನ ಮನೆ, ಮಣ್ಣಿಂದಿದು ಅದಿತ್ತು. ಅದನ್ನು ಕಿತ್ತು ಈ ಥರ ಕಲ್ಲಲ್ಲಿ ಕಟ್ಟಿದ್ರು. ಇದನ್ನು ಕಟ್ಟಿ ಇದು ಸೋರ್ತಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ರಿನೋವೇಷನ್ ಮಾಡಿ ಎಲ್ಲ ಇದು ಮಾಡಿ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ ಫಂಕ್ಷನ್ಗಳನ್ನೂ. ಹಾಗೆ ನಾವು ಮಾತಾಡ್ತಿದ್ದ ಟಾಪಿಕ್ ಏನಪ್ಪ ಅಂತಂದರೆ ಜೀವನದಲ್ಲಿ ಗುರಿ ಹೇಗಿರಬೇಕು ಅಂತ ಹೇಳ್ಬಿಟ್ಟು. ಗುರಿ ಈಗ ಕನಸುಗಳ ಬಗ್ಗೆ ಹೇಳ್ತಾ ಇದ್ದೆ. ಎಕ್ಸಾಂಪಲ್ಲು ಹೇಳ್ತೀನಿ ನಾನು. ನಮಗೆ ಗುರಿ ಇದ್ದಾಗ ನಾವು ಏನರ ಮೇಲೆ ಗುರಿ ಇಟ್ಕೊಂಡಿರ್ತೀವಲ್ವ, ಸೊ ನಾವು ಇಂಥದ್ದು ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ. ನೀವು ಯಾರಾದರೂ ಬಂದು ನೀವು ಏನಕ್ಕೋಸ್ಕರ ಕನಸು ಕಟ್ಟಿದ್ದೀರಾ, ಏನಕ್ಕೋಸ್ಕರ ಗುರಿನ ಇಟ್ಟಿದ್ದೀರಾ ಅಂತ ಅಂದರೆ ನಾವೇನು ಹೇಳ್ತೀವಿ, ಇಂಥವ್ರು ಹಿಂಗೆ ಅಂದರು, ಅವ್ರ ಮೇಲಿನ ದ್ವೇಷಕ್ಕೋ ಯಾರ ಮೇಲಿಂದ ಇದಕ್ಕೋ, ಬೇರೆಯವ್ರ ಮೇಲಿನ ದ್ವೇಷಕ್ಕೆ, ಹಾಗೆ ಬೇರೆಯವ್ರಿಗೆ ತೋರಿಸ್ಬೇಕು ಅಂತನೋ, ಬೇರೆಯವ್ರನ್ನೇನೋ ಇದು ಮಾಡಬೇಕು, ಇಲ್ಲ ನಮಗೆ ಆವಾಗಲೇ ಒಂದು ಅವಮಾನ ಆಗಿತ್ತು ಅಂತನೋ ಅದಕ್ಕೆ ಪ್ರತ್ಯುತ್ತರ ಕೊಡಬೇಕು ಅಂತನೋ ನಾವು
ಮಾಡೋದಕ್ಕೆ ಹೋದರೆ ಖಂಡಿತ ನಮ್ಮ ಗೋಲಾಗಲಿ ಗುರಿ ಆಗಲಿ ಖಂಡಿತ ಈಡೇರಲ್ಲ. ನಮ್ಮ ಗೋಲು ಗುರಿ ನಮ್ಮ ಸುಖಕ್ಕೋಸ್ಕರ, ನಮ್ಮ ಸಂತೋಷಕ್ಕೋಸ್ಕರ, ಹಾಗೆ ನಮಗೆ ಅದು ಅವಶ್ಯಕತೆ ಇದೆ, ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅನ್ನೋ ಥರ ಮಾಡಬೇಕು ನಾವು. ಈಗ ನಮಗೆ ಎಕ್ಸಾಂಪಲ್ ನಾನು ನನ್ನ ಲೈಫ್ನೇ ಎಕ್ಸಾಂಪಲ್ ಕೊಡ್ತೀನಿ. ನನಗೇನು ಅನಿಸುತ್ತೆ, ನಾನು ಯೂಟ್ಯೂಬಿಂದ ಅರ್ನ್ ಮಾಡಬೇಕು, ನನ್ನ ಬಿಸ್ನೆಸ್ ಮಾಡಬೇಕು, ನನ್ನ ಜಾಬಿಂದ ಎಲ್ಲ ಸೇರಿ ತಿಂಗಳಿಗೆ ನಾನು ಇಷ್ಟಂತದ್ದು ಅರ್ನ್ ಮಾಡಬೇಕು ಅಂತ ಅನಿಸುತ್ತೆ. ಈ ಅಂದ್ಕೊಂಡಿದ್ದಾಗ ಯಾವಾಗ ಅನಿಸುತ್ತೆ ಇದೆಲ್ಲ, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ದಲೇ ಇದ್ದಾಗ, ಮನೆಗೆ ದುಡ್ಡಿನ ಪ್ರಾಬ್ಲಮ್ ಬಂದಾಗ, ನಮ್ಮ ಕೈಲಿ ದುಡ್ಡು ಯಾವುದೂ ಇಲ್ಲ ಅಂದಾಗ ನನಗೆ ಆ ರೀತಿ ಅನಿಸುತ್ತೆ. ಅದೇ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತವ್ರೆ, 3 ಕಾಸು ದುಡಿತವ್ರೆ, ಅವರು ಒಂದು ಸ್ವಲ್ಪ ಮನೆ ಖರ್ಚಿಗೆ ಕೊಡ್ತವ್ರೆ ಅಂದಟ್ಗೆ ನನ್ನ ಆ ಗೋಲು ಗುರಿ ಎಲ್ಲ ಟುಸ್ ಆಗಿಬಿಡುತ್ತೆ. ಆವಾಗ ಏನು ಮಾಡ್ತೀನಿ, ನಾನು ಮಾಡೋದನ್ನ ಬಿಟ್ಬಿಡ್ತೀನಿ, ಯೂಟ್ಯೂಬಿಂದ ಅರ್ನ್ ಮಾಡೋದು, ಅದ್ರ ಬಗ್ಗೆ ಕನಸನ್ನು ಗುರಿನೂ ಬಿಟ್ಬಿಡ್ತೀನಿ. ಹಾಗೆ ನಾನು ಬಿಸ್ನೆಸ್ಸಿಂದನೂ ಗುರಿನೂ ಬಿಟ್ಬಿಡ್ತೀನಿ, ಕೆಲಸದೂ ಬಿಟ್ಬಿಡ್ಬೇಕು ಅನ್ನೋ ಮನ್ಸು ಬಂದ್ಬಿಡುತ್ತೆ. ಕೆಲಸಕ್ಕೆ ಸುಮ್ಮನೆ ಯಾವುದಕ್ಕೋ ಇದಕ್ಕೆ ಹೋಗಿ ಬರ್ತಾಯಿದ್ದೀನಿ ಅನ್ನೋ ಥರ, ಅಂದರೆ ಹೋಗೋನೋ ಬೇಡವೋ ಅನ್ನೋ ಥರ, ಯಾರು ಈ ಕೆಲ್ಸಕ್ಕೆ ಹೋಗ್ತಾರೆ ಅನ್ನೋ ಥರ, ಈ ರೀತಿಯಾಗಿ ನಾವು ಮಾಡ್ತಾ ಇರ್ತೀವಿ. ಅದನ್ನ ಏನಂತಾರೆ ಅಂತಂದರೆ, ಈಗ ನನಗೆ ಮನಸ್ಸಿಂದ ಇಲ್ಲ, ನನಗೆ ಆಸೆ ಇದೆ, ನಾನು ಮಾಡಲೇಬೇಕು, ನಂಗೆ ಬೇರೆ ಆಪ್ಷನ್ ಇಲ್ಲ, ನನಗೆ ನಾನು ಇದರಿಂದೆಲ್ಲ ಅರ್ನ್ ಮಾಡಿ ನಾನು ಈ ಥರ ತಿಂಗ್ಳಿಗೆ ಇಷ್ಟಂತ ನಾನು ಸಂಪಾದನೆ ಮಾಡಿದ್ರೆ ಅವಾಗ ನಾನು ಖುಷಿಯಾಗಿರ್ತೀನಿ ಅಂತ ನನ್ನ ಮನಸ್ಸಿಗೆ ಅನಿಸಿದ್ರೆ, ನನ್ನ ಮನಸ್ಸಿಗೆ ಖುಷಿ ಬಂದರೆ, ನನಗಿದು ಬೇಕೇ ಬೇಕು ಅಂತ ನನಗೆ ಹಠ ಹಿಡಿದು ನನ್ನ ಗುರಿ ಇಟ್ಕೊಂಡು ಮಾಡಿದ್ರೆ ಖಂಡಿತ ನಾನು ಮಾಡೇ ಮಾಡ್ತೀನಿ. ಆದರೆ ನನ್ನ ಗುರಿ ಯಾವ ರೀತಿ ಅಂತಂದರೆ, ಅದೇ ಹೇಳಿದ್ನಲ್ಲ ಇವಾಗ ಈ ರೀತಿ ಇರುತ್ತೆ. ಸೊ ಇದಕ್ಕಲ್ದಲೆ ನಮ್ಮ ಸ್ವಂತ ನಮ್ಮ ಸ್ವಂತ ಆಸೆಗೋಸ್ಕರ, ಖುಷಿಗೋಸ್ಕರ ನಾವು ಮಾಡಿದ್ರೆ ಖಂಡಿತ ನಮ್ಮ ಆಸೆ, ಕನಸು, ಗೋಲು, ಗುರಿಗಳು ಎಲ್ಲ ನೆರವೇರ್ತವೆ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ 9 ದೇವರುಗಳನ್ನ ಕೂರಿಸಿದ್ದಾರೆ. ಇದರಲ್ಲಿ ಆಂಜನೇಯ 3-4 ಆಂಜನೇಯ ಇದೆ, ಅಂದರೆ ನಮ್ಮ ಅಕ್ಕಪಕ್ಕದ ಊರುಗಳ ಆಂಜನೇಯನ ಕರೆಸಿದ್ದಾರೆ. ಹಾಗೆ ಒಂದು ನರಸಿಂಹಸ್ವಾಮಿ ಇದೆ, ಒಂದು ರಂಗನಾಥ ಸ್ವಾಮಿ ಇದೆ, ಒಂದು ಅದೇ ಕಳ್ಗಟಮ್ಮ ಅಂತೀವಲ್ಲ ಅದು, ಕೆಂಪಮ್ಮ, ಮತ್ತು ಇನ್ನೊಂದು ದೊಡ್ಡಮ್ಮ, ಈ ರೀತಿ, ಹಾಗೆ ಅಣ್ಣಮ್ಮ, ಎಲ್ಲ ದೇವರುಗಳು ಬಂದಿದ್ದಾವೆ. ಹಾಗೆ ನಮ್ಮೂರೊಂದು ಆಂಜನೇಯ, ಟೋಟಲ್ ಎಲ್ಲ ಸೇರಿ 9 ದೇವರುಗಳಾದವು. ನೋಡಿ ಎಷ್ಟು ಚೆನ್ನಾಗಿ ದೇವಸ್ಥಾನ ಎಲ್ಲ ಅಲಂಕಾರ ಮಾಡಿದ್ದಾರೆ. ಹಾಗೆ ಇಲ್ಲಿ ನಮ್ಮ ಅದೇ MLAಗಳು ಅವ್ರು ಇವ್ರು ಬರ್ತಿದ್ರು ಅಂತ ಅಂದ್ವಲ್ಲ, ಸೊ ಅವಾಗೆಲ್ಲ ಇದು ಮಾಡಿರೋದು. ನಾವಂತೂ ಏನು ಕೆಲಸ ಮಾಡಲಿಲ್ಲ, ಎಲ್ಲ ಬಂದು ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದು. ಯಾಕಂತಂದರೆ ದೇವಸ್ಥಾನ ಓಪನ್ ಇತ್ತಲ್ಲ, ಹಾಗಾಗಿ ಏನೂ ಕೆಲಸ ಇರಲಿಲ್ಲ, ಊಟ ಎಲ್ಲ ಇಲ್ಲೇ ಕೊಡ್ತಾಯಿದ್ರು. ಸೊ ಇನ್ನೇನಕ್ಕೆ ಅಡುಗೆ ಮಾಡೋದು ಮನೇಲಿ ಇನ್ನೇನು ಕೆಲಸ ಇರಲ್ಲ, ಹಾಗಾಗಿ ಇಲ್ಲಿ ಬಂದು ಕುತ್ಕೊಂಬಿಟ್ಟಿದ್ದೋ. ಹಾಗೆ ಇದು ದೇವಸ್ಥಾನ ಯಾವತ್ತಪ್ಪ ಓಪನ್ ಇತ್ತು ಅಂತಂದರೆ January 2026, 29, 30, 31 3 ದಿವಸ ಇದು ದೇವಸ್ಥಾನ ಓಪನ್ ಇತ್ತು. ನಾನು ಆಫೀಸಿಗೆ ಒಂದು ದಿವಸ ರಜಾ ಹಾಕಿ, ಅಂದರೆ ಶನಿವಾರ ರಜಾ ಹಾಕಿ ಹೋಗಿದ್ದು. ಶನಿವಾರನೇ ಮೇನ್ ಇಂಪಾರ್ಟೆಂಟ್ ಇದ್ದಿದ್ದು ಅಂತ ಹೇಳ್ಬಿಟ್ಟು ಹೋಗಿದ್ದು. ಹಾಗೆ ಇಲ್ಲೆಲ್ಲ ಮೈಕು, ಸ್ಟೇಜು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಎಲ್ಲ ಮಾಡಿ ಇಟ್ಟಿದ್ದಾರೆ. ಹಾಗೆ ನಮ್ಮ ಏರಿಯಾ ಅಂದರೆ ನಮ್ಮ ತಾಲೂಕಿನ MLA ನಮ್ಮ ಇದಕ್ಕೂ ಒಂದು 10 ಲಕ್ಷ ಕೊಟ್ಟು ಸ್ಯಾಂಕ್ಷನ್ ಮಾಡ್ತೀವಿ ಅಂದರು. ಹಾಗೆ ಈ ದೇವಸ್ಥಾನ ಮೊದಲು ಕಟ್ಸಿದ್ದವರು HMT ಕೆಂಪಣ್ಣ ಅಂತಂದ್ರೆ, ಅವರು HMT ಫ್ಯಾಕ್ಟ್ರಿಲಿ ಕೆಲಸಕ್ಕಿದ್ರು. ಇವಾಗ ಅವ್ರದ್ದೇ ಸ್ವಂತ ಬಿಸ್ನೆಸ್ ಇದೆ, ಹಾಗೆ ಅವ್ರ ಮಕ್ಕಳೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಅಲ್ಲೇ ಏಜ್ ಆಗಿಬಿಟ್ಟಿದೆ, ಅವರು ನಮ್ಮ ಅಪ್ಪ ಅವ್ರಿಗಿಂತ ಸ್ವಲ್ಪ ಏಜ್ ಆಗಿದೆ, ಎಲ್ಲ ದೊಡ್ಡವರು ಅವ್ರು ಇವಾಗ ಇಲ್ಲೇ ಊರಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರೇ ಮುಂಚೆ ದೇವಸ್ಥಾನ ಕಟ್ಟಿದ್ದು, ನಮ್ಮೂರು ದೇವಸ್ಥಾನ ಹಿಂಗೆ ಪಾಳು ಬಿದ್ದು ಹಿಂಗೆ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಕಟ್ಸಿದ್ದು ಅವರೇ. ಬಟ್ ಆವಾಗಲೂ ಜನಗಳು ದುಡ್ಡು ಕೊಟ್ಟಿದ್ರು, ಆದರೆ ಇಷ್ಟು ಗ್ರ್ಯಾಂಡಾಗಿ ಇಷ್ಟು ಇದಾಗಿ ಮಾಡಿರಲಿಲ್ಲ. ಬಟ್ ಆವಾಗಲೇ ಸ್ಟೇಜ್ ಹಾಕಿ ಆಗಿನ ಸ್ವಾಮೀಜಿ ಬಾಲಗಂಗಾಧರನಾಥ ಸ್ವಾಮೀಜಿ ಇದ್ದರು, ಅವ್ರೂ ಕರೆಸಿದ್ರು, ಚೆನ್ನಾಗಿ ಮಾಡಿದರು ಆವಾಗ್ಲೂ. ಆದರೆ ಈ ಥರ 9 ದೇವರು, ಗಣ್ಯ ವ್ಯಕ್ತಿಗಳು ಮೇಲೆ ಅದು ಇದು ಆ ಥರ ಮಾಡಿರಲಿಲ್ಲ. ಸ್ವಾಮೀಜಿನೂ ಕರೆಸಿದ್ರು, ಒಟ್ಟಿನಲ್ಲಿ ತಕ್ಕ ಮಟ್ಟಿಗೆ ಆವಾಗಲೂ ಮಾಡಿದ್ರು. ಅಂದರೆ ತುಂಬ ವರ್ಷಗಳ ಹಿಂದೆ, ಅವಾಗೆಲ್ಲ ಈ ರೀತಿ ಫಾಸ್ಟಾಗಿರಲಿಲ್ಲ ಜನ, ಅಂದರೆ ಇಷ್ಟು ಇದು ಇರಲಿಲ್ಲ ಆವಾಗ. ಸೊ ಹಾಗಾಗಿ ಮಾಡಿದ್ವಿ. ಹಾಗೆ ಇಲ್ಲಿ ಗೋಪುರದ ಮೇಲೆ ಕಳಸದ ಹತ್ರ ನಮಸ್ಕಾರ ಮಾಡ್ಕೊಬರೋಣ ಅಂತ ನಾನು ಮೇಲೆ ಹತ್ತಿ ಹೋಗಿದ್ದೆ.
ನೋಡ್ತಾ ಇರ್ಬೋದು ಇಲ್ಲಿಂದ ನಮ್ಮ ಊರು ಯಾವ ರೀತಿ ಇದೆಲ್ಲ ಊಟಕ್ಕೆ ಮತ್ತು ಇದಕ್ಕೆ ಹಾಕಿರೋದು ಸ್ಟೇಜು. ಇದೇ ಕಳಸ. ಇದೇ ಲಾಸ್ಟ್ ಅಲ್ವಾ, ನಾವು ಮತ್ತೆ ಬೇಕು ಅಂತಂದ್ರೆ ನಾವು ಈ ಗೋಪುರ ಕಳಸದ್ದು ಮುಟ್ಟಕ್ಕಾಗುತ್ತಾ? ಇಲ್ಲಲ್ಲ. ಹಾಗಾಗಿ ನಾನು ನಮಸ್ಕಾರ ಮಾಡ್ಕೊಂಬರೋಣ ಕಳ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಹತ್ತಿ ಹೋಗಿದ್ದೆ. ಹಾಗೆ ಅಲ್ಲಿಂದ ಹಂಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ, ನಮ್ಮ ಊರು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಚಿಕ್ಕ ಊರು, ಹಾಗೆ ಚೊಕ್ಕವಾಗಿ ಇದೆ, ಜಾಸ್ತಿ ಯಾರು ಜನಗಳಿಲ್ಲ. ಎಲ್ಲ ಫ್ಯಾಮಿಲಿಗಳಲ್ಲಿ ಅಂದರೆ ಯುವಕರೆಲ್ಲ ಹೋಗಿ ಬೆಂಗಳೂರು ಸೇರ್ಕೊಂಡಿದ್ದಾರೆ. ಹಾಗೆ ಮುದುಕರು ಒಂದೊಂದು ಮನೆಗೆ ಒಬ್ಬರು ಇಬ್ಬರು ಈ ಥರ ಇದ್ದಾರೆ. ಒಂದೊಂದು ಮನೇಲಿ ಒಬ್ಬೊಬ್ಬರೇ ಇರೋದು, ವಯಸ್ಸಾಗಿರ್ತಕ್ಕಂಥ ಅಜ್ಜಿಯವರು ಇಲ್ಲ ಅಣ್ಣಂದರು ಅಂದರೆ ಅಂಕಲ್ಲರು ಅವರು. ಹಾಗಾಗಿ ಜಾಸ್ತಿ ಜನಗಳಿಲ್ಲ ನಮ್ಮ ಊರಲ್ಲಿ. ಆದ್ರೂ ಇಷ್ಟು ಗ್ರ್ಯಾಂಡಾಗಿ ಇಷ್ಟು ತಕ್ಕ ಮಟ್ಟಿಗೆ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಇಷ್ಟೆಲ್ಲ ಮಾಡಿದ್ರಲ್ಲ. ಸೊ ತುಂಬ ಖುಷಿಯಾಯಿತು, ತುಂಬ ಗ್ರೇಟ್ ಫೀಲ್ನು ಕೊಡ್ತು. ಈ ಥರ ಭವಿಷ್ಯದಲ್ಲಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಹಿಂದೇನು ಈ ಥರ ಎಲ್ಲ ದೇವ್ರ ಊರುಗಳನ್ನ ಕರ್ಸಿ ಹಿಂಗೆ ಮಾಡಿದ್ರು ಏನೋ ಗೊತ್ತಿಲ್ಲ. ಹಾಗೆ ಅಣ್ಣಮ್ಮನ್ನ ಕರ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಕರೆಸಿದ್ರಲ್ಲ. ಸೊ ಅಲ್ಲಿ ಒಂದು ಸೈಟದು ಪತ್ರ ಕೊಟ್ಟು ಹಾಗೆ 1,00,000 ದುಡ್ಡು ಕೊಟ್ಟು ಕರ್ಕೊಂಬಂದಿದ್ದಂತೆ ಇದನ್ನು ಅಣ್ಣಮ್ಮನ್ನ. ಇಲ್ಲ ಕಳಿಸಲ್ಲ ಅಂತ ಹೇಳಿದರು. ಹಂಗಾಗಿ ಆ ರೀತಿ ಎಲ್ಲ ಮಾಡಿ ಕರ್ಕೊಂಬಂದಿದ್ರು. ಮುಂದೆ ಫ್ಯೂಚರ್ಲಿ ಹೇಗೆ ಅಂತ ಗೊತ್ತಿಲ್ಲ, ಬಟ್ ಇವಾಗ ನಮ್ಮ ಕಣ್ಣು ತುಂಬ್ಕೊಳ್ಳೋಂಗೆ ತಕ್ಕ ಮಟ್ಟಿಗೆ ದೇವರು ನಮಗೆ ಇಷ್ಟೆಲ್ಲ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ದಾರೆ ನಮ್ಮೂರವರು. ಹಾಗೆ ನನ್ನ ತಮ್ಮನೂ ಊರಲ್ಲೇ ಸೆಟ್ಲಾಗಿರೋದ್ರಿಂದವ ನನ್ನ ತಮ್ಮನೂ ಇದರಲ್ಲೆಲ್ಲ ಮುಂದೆ ನಿಂತ್ಕೊಂಡು ಓಡಾಡಿದ್ದಾನೆ. ನಮ್ಮ ತಮ್ಮಂಗಿಂತ ಸೀನಿಯರ್ಸ್ ನನಗಿಂತ ಸೀನಿಯರ್ಸ್ ಒಂದು ಬ್ಯಾಚು. ಅವರ ಇಬ್ಬರು ಅಣ್ಣಂದರು ಎಲ್ಲರೂ ಅಂದರೆ ನಮಗೆಲ್ಲ ಅಣ್ಣಂದ್ರೆ ಆಗಬೇಕು, ಅವರೆಲ್ಲನೂ ಸೇರಿಕೊಂಡು ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಹಾಗೆ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ವಲ್ವ, ಜೀವನದಲ್ಲಿ ಗುರಿ ಹೆಂಗಿರಬೇಕು, ಹಾಗೆ ಗೋಲ್ ಹೇಗಿರಬೇಕು ಅಂತ ಹೇಳ್ಬಿಟ್ಟು. ನೀವು ಈಗ ಚಿಕ್ಕ ವಯಸ್ಸಲ್ಲಿ ಇರುತ್ತೆ ಕೆಲವ್ರಿಗೆ ಮಿಡಲಲ್ಲಿ ಇರುತ್ತೆ, ಇನ್ನು ಕೆಲವ್ರು ವಯಸ್ಸಾದಾಗಿರುತ್ತೆ. ಮತ್ತು ಇನ್ನೊಂದು ಏನು, ನಾವು ಗುರಿ ಕಂಡ ತಕ್ಷಣ ಕಂಡ ತಕ್ಷಣ ನಾವು ಅದನ್ನು ಸಾಧನೆ ಮಾಡೋಕ್ಕಾಗಲ್ಲ, ಅದನ್ನು ಸುಳ್ಳು. ಅದಕ್ಕೆ ದೈವ ಬಲನೇ ಇರಬೇಕು. ಈಗ ಎಕ್ಸಾಂಪಲ್ ನಾವು ಕಷ್ಟಪಟ್ಟರೆ ಮುಂದೆ ಬರ್ತೀವಿ ಅಂತ ನಮಗೆ ನಮ್ಮ ತಂದೆ ತಾಯಿಗಳು ಹೇಳಿರ್ತಾರೆ. ನೀನು ಕಷ್ಟಪಟ್ಟರೆ ಆವತ್ತು ಸುಖ ಇದ್ದೇ ಇರ್ತದೆ ನಿನಗೆ, ಕಷ್ಟಪಡು ಜೀವನದಲ್ಲಿ ಕಷ್ಟಪಡು ಅಂತ ಹೇಳ್ಬಿಟ್ಟು. ಹಾಗೆ ಕಷ್ಟಪಡೋದಾದರೆ ಈ ದಿನಗೂಲಿ ನೌಕರರು ಇರ್ತಾರಲ್ಲ, ಈ ಗಾರೆ ಕೆಲಸ ಮಾಡೋರು, ಹಾಗೆ ಇದನ್ನು ಕೂಲಿ ಮಾಡೋರು, ಅವರೆಲ್ಲ ಯಾಕೆ ಜೀವನದಲ್ಲಿ ಮುಂದೆ ಬರಲ್ಲ? ಕಷ್ಟಪಟ್ಟು ಬೆಳಗ್ಗೆ ಆದರೆ ಕಷ್ಟಪಡ್ತಿರ್ತಾರೆ, ಅಷ್ಟೊಂದು ಸ್ಮಾರ್ಟ್ ವರ್ಕ್ ಅಂತೂ ಮಾಡಲ್ಲ, ಅವ್ರು ಹಾರ್ಡ್ ವರ್ಕ್ ಮಾಡ್ತಾಯಿರ್ತಾರೆ. ಬಟ್ ಅವ್ರು ಯಾಕೆ ಜೀವನದಲ್ಲಿ ಮುಂದೆ ಬಂದಿರಲ್ಲ? ಅದೇ ಸ್ಮಾರ್ಟ್ ವರ್ಕ್ ಮಾಡೋನು, ತಲೆ ಇದ್ದವನು, ಸ್ವಲ್ಪ ಎಜುಕೇಷನ್ ಇದ್ದವನು, ಅವನು ಯಾಕೆ ಎ ಸಿ ರೂಮಲ್ಲಿ ಕೂತ್ಕೊಂಡು ಅವನು ಯಾಕೆ ಲಕ್ಷ ಸಂಬಳ ತಾತಾನೆ? ಅಂದರೆ ಅವ್ನು ಸ್ಮಾರ್ಟ್ ವರ್ಕ್, ಅವನೇನು ಕಷ್ಟಪಡಲ್ಲ. ಏನಿದ್ರು ಬರೀ ಇಂಥದ್ದು ಐಡಿಯಾ ಹಿಂಗೆ ಹೇಳೋದು ಹಿಂಗೆ ಮಾಡೋದು ಅಷ್ಟೇ. ಸೊ ಹಾಗಾಗಿ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕಿಗೆ ಜಾಸ್ತಿ ಒತ್ತನ್ನು ಕೊಡಿ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.